ಈ ಊರಿಗೆ ಬಿಸಿಲಿನ ನಾಡು ಅಂತ ಹೆಸರಿದೆ. ಇಡೀ ದೇಶಕ್ಕೆ ಉತ್ಪಾದನೆಗೊಳ್ಳುವಷ್ಟು ಚಿನ್ನ ಇದೆ. ಚಿನ್ನದ ನಾಡು ಅಂತ ಗುರುತಿಸಿಕೊಂಡಿದ್ರು ಕೂಡ ಪ್ರಾರಂಭದಿಂದ ಇಲ್ಲಿ ಅಂತ ಜನರಲ್ಲಿ ಶ್ರೀಮಂತಿಕೆಯನ್ನು ಕಂಡು ಬಂದಿಲ್ಲ. ಎಲ್ಲಿಯ ಅಶೋಕ, ಎಲ್ಲಿಯ ರಾಯಚೂರು? ಅಶೋಕನ ಶಾಸನಗಳು ಲಭ್ಯವಾದಂತಹ ಹಲವಾರು ಪ್ರದೇಶಗಳಲ್ಲಿ ರಾಯಚೂರು ಸಹ ಒಂದು. ಒಂದ್ಸರಿ ದುಃಖನೂ ಆಗುತ್ತೆ. ನಮ್ಮ ಊರು, ನಮ್ಮ ಸುತ್ತಮುತ್ತಲಿನವರು ಕೂಡ ಈ ಶಾಸನದ ಕಡೆ ಸುಳಿಗಾರದಂತ ಅನೇಕ ಪ್ರಸಂಗಗಳಿದ್ದಾವೆ. ಅನೇಕ ಜನರು ಇದ್ದಾರೆ. ಅಶೋಕನಿಗೆ ಚಂಡ ಅಶೋಕ ಅಂತ ಕರೆದಿದ್ದುಂಟು. ಬಹಳ ಕ್ರೂರಿಯಾಗಿದ್ದ ಕೂಡ. ಅಶೋಕ ಕಳಿಂಗ ಯುದ್ಧದ ನಂತರ ಬೌದ್ಧ ಧರ್ಮಕ್ಕೆ ಪರಿವರ್ತನೆಗೊಳ್ಳುತ್ತಾನೆ. ಕಾರಣ ಯಾಕಂತಂದ್ರೆ ಕಳಿಂಗ ಯುದ್ಧದಲ್ಲಿ ಜಯಬೇರಿ ಆದರೂ ಸಹ ಆ ಜಯದಿಂದ ಆದಂತಹ ಸಾವು ನೋವುಗಳಿಂದ ಆ ರಕ್ತದ ಮಡುವಿನಲ್ಲಿ ಬಿದ್ದಿದ್ದಂತಹ ಸೈನಿಕರು, ಅವರ ಕುಟುಂಬದವರ ಗೋಳನ್ನ ನೋಡಿ ಅವನಿಗೆ ಈ ಯುದ್ಧ ನಾನು ಯಾವುದಕ್ಕೋಸ್ಕರ ಮಾಡಿದೆ ಅಂತ ಒಂದು ಆತ್ಮಾವಲೋಕನೆ ಕ್ರಿಯೇಟ್ ಆಗುತ್ತೆ. ಅದರ ಪರಿಣಾಮವೇ ಅಶೋಕ ಬೌದ್ಧ ಧರ್ಮಕ್ಕೆ ಮತಾಂತರಗೊಳ್ತಾನೆ. ಪೂರ್ವ ಕಾಲದ ಈ ಒಂದು ಶಾಸನ ಕ್ರಿಸ್ತಪೂರ್ವ ದಾಟಿ ಕ್ರಿಸ್ತ ಶಕದಲ್ಲಿ ನಾವು 2024ನೇ ಇಸ್ವಿಯಲ್ಲಿ ಇದ್ದಾಗಿ ಕೂಡ ಒಂದು ಸುರಕ್ಷಿತವಾದಂಥ ಶಾಸನ ನಮ್ಮಲ್ಲಿದೆ. ಹಲೋ, ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ಮತ್ತೊಮ್ಮೆ ಮಗದೊಮ್ಮೆ ಅನಿಕೇತನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ನಲ್ಮೆಯ ಸ್ವಾಗತ. ಇಷ್ಟು ಸೊಗಸಾಗಿ ಸ್ವಾಗತವನ್ನ ಯಾಕೆ ಬಯಸ್ತಿದ್ದೀನಿ ಅಂತಂದ್ರೆ, ಈ ಒಂದು ಊರು ನನ್ನನ್ನ ಅಷ್ಟೇ ಸೊಗಸಾಗಿ ಸ್ವಾಗತವನ್ನ ಬಯಸ್ತಿದೆ. ಯಾವ ಊರು? ಈ ಊರಿಗೆ ಬಿಸಿಲಿನ ನಾಡು ಅಂತ ಹೆಸರಿದೆ. ಬಿಸಿಲ ಬೇಗೆಯಲ್ಲೂ ಕಣ್ಮನ ಸೆಳೆಯುವಂತ ಹಸಿರಿದೆ. ಇಡೀ ದೇಶಕ್ಕೆ ಉತ್ಪಾದನೆಗೊಳ್ಳುವಷ್ಟು ಚಿನ್ನ ಇದೆ. ಗೊತ್ತಾಗಿರ್ಬೇಕು ಈಗಾಗಲೇ ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ. ಜೊತೆಗೆ ಇನ್ನೂ ಒಂದು ವಿಶೇಷ ಇದೆ. ಇಡೀ ಕರ್ನಾಟಕಕ್ಕೆ 70%ಕ್ಕಿಂತ ಹೆಚ್ಚಿನ ಪವರ್ ಸಪ್ಲೈ ಮಾಡುವಂತಹ ನಗರ. ಹಾಗಾದ್ರೆ ಇವಾಗಂತೂ ಸಂಪೂರ್ಣವಾಗಿ ಗೊತ್ತಾಗಿದೆ, ನಾವು ಮಾತಾಡ್ತಾ ಇರೋದು ರಾಯಚೂರಿನ ಬಗ್ಗೆ. ರಾಯಚೂರು ಅಂದ ತಕ್ಷಣ ಹಲವಾರು ವಿಶೇಷತೆಗಳಿಗೆ ತನ್ನನ್ನ ತಾನು ಮೈದೊಡ್ಡುಕೊಂಡಿದೆ. ಆ ವಿಶೇಷತೆಗಳಲ್ಲಿ ನಾವು ಒಂದಷ್ಟು ಇತಿಹಾಸವನ್ನ ನೋಡೋದಾದ್ರೆ, ಎಲ್ಲಿಯ ಅಶೋಕ, ಎಲ್ಲಿಯ ರಾಯಚೂರು, ಎತ್ತನಿಂದೆತ್ತ ಸಂಬಂಧವಯ್ಯ ಅನ್ನೋ ತರ ಅಶೋಕನ ಶಾಸನಗಳು ಲಭ್ಯವಾದಂತಹ ಹಲವಾರು ಪ್ರದೇಶಗಳಲ್ಲಿ ರಾಯಚೂರು ಸಹ ಒಂದು. ರಾಯಚೂರಿನ ಮಸ್ಕಿಯಲ್ಲಿರುವಂತಹ ಅಶೋಕನ ಶಾಸನ ದೊರೆತಿರುವಂತಹ ಸ್ಥಳದಲ್ಲಿ ನಾವಿದ್ದೇವೆ. ಹಲವಾರು ಶಾಸನ ಇದೆ. ಅದಕ್ಕೂ ಇದಕ್ಕೂ ಏನ್ ಸಂಬಂಧ ಅನ್ನೋದಾದ್ರೆ, ಹಲವಾರು ಶಾಸನಗಳಿದೆ. ಆ ಎಲ್ಲಾ ಶಾಸನಗಳ ವಿಶೇಷತೆ ಏನು ಅಂತಂದ್ರೆ, ಆ ಶಾಸನಗಳಲ್ಲಿ ದೇವನಾಂ ಪ್ರಿಯ ಅನ್ನೋ ಒಂದು ವಿಶೇಷತೆ ಇರುತ್ತೆ, ಅಂದ್ರೆ ಆ ಉಲ್ಲೇಖ ಇರುತ್ತೆ. ಆದ್ರೆ 2 ಶಾಸನಗಳಲ್ಲಿ ಅಶೋಕ ಎನ್ನುವ ಹೆಸರಿನ ಉಲ್ಲೇಖ ಇದೆ. ಅದರಲ್ಲಿ ಒಂದು ಶಾಸನ ನಾವು ಇಂದು ಇರುವಂತಹ ಮಸ್ಕಿಯ ಅಶೋಕನ ಶಾಸನ. ಅಶೋಕ ಕಳಿಂಗ ಯುದ್ಧದ ನಂತರ ಬೌದ್ಧ ಧರ್ಮಕ್ಕೆ ಪರಿವರ್ತನೆಗೊಳ್ಳುತ್ತಾನೆ. ಕಾರಣ ಯಾಕಂತಂದ್ರೆ ಕಳಿಂಗ ಯುದ್ಧದಲ್ಲಿ ಜಯಬೇರಿ ಆದರೂ ಸಹ ಆ ಜಯದಿಂದ ಆದಂತಹ ಸಾವು ನೋವುಗಳಿಂದ ಅತ್ಯಂತ ದುಃಖದಿಂದ ಆ ರಕ್ತವನ್ನ ನೋಡಿ, ಆ ರಕ್ತದ ಮಡುವಿನಲ್ಲಿ ಬಿದ್ದಿದ್ದಂತಹ ಸೈನಿಕರು, ಅವರ ಕುಟುಂಬದವರ ಗೋಳನ್ನ ನೋಡಿ ಅವನಿಗೆ ಈ ಯುದ್ಧ ನಾನು ಯಾವುದಕ್ಕೋಸ್ಕರ ಮಾಡಿದೆ ಅಂತ ಒಂದು ಆತ್ಮಾವಲೋಕನೆ ಕ್ರಿಯೇಟ್ ಆಗುತ್ತೆ. ಅದರ ಪರಿಣಾಮವೇ ಅಶೋಕ ಬೌದ್ಧ ಧರ್ಮಕ್ಕೆ ಮತಾಂತರಗೊಳ್ತಾನೆ. ಬೌದ್ಧ ಧರ್ಮಕ್ಕೆ ಮತಾಂತರಗೊಂಡ ನಂತರ ಇಡೀ ದೇಶದಾದ್ಯಂತ ಸಂಚರಿಸಿ ಬೌದ್ಧ ಧರ್ಮವನ್ನ ಪ್ರಚಾರ ಮಾಡುವ ಕಾರ್ಯವನ್ನ ಕೈಗೊಳ್ತಾನೆ. ಈ ಪ್ರಚಾರ ಕಾರ್ಯದಲ್ಲೇ ಹಲವಾರು ಸ್ಥಳಗಳಲ್ಲಿ ಅಶೋಕ ತನ್ನದೇ ಆದಂತಹ ಶಾಸನಗಳನ್ನ ಹಲವಾರು ಬಂಡೆಕಲ್ಲುಗಳ ಮೇಲೆ, ಕಂಬಗಳ ಮೇಲೆ, ಸ್ತಂಭಗಳ ಮೇಲೆ ಶಾಸನಗಳನ್ನ ಕೆತ್ತಲಾಗುವಂಥದ್ದು. ಅಂದ್ರೆ ಅಲ್ಲಿ ಏನೇನು ಪ್ರತೀತಿಯಲ್ಲಿರುತ್ತೋ ಅದೇ ಭಾಷೆಯಲ್ಲಿ ಕೆತ್ತಲಾಗುವಂಥದ್ದು. ಈಗ ನಾವಿರುವಂತಹ ಸ್ಥಳ ಅಶೋಕನಿಂದ ಕೆತ್ತಲ್ಪಟ್ಟಂತಹ ಬ್ರಾಹ್ಮಿ ಲಿಪಿಯಲ್ಲಿ ಇರುವಂತಹ ಶಾಸನ. ಸೊ ಶಾಸನವನ್ನ ನೋಡೋದಿಕ್ ಹೋಗ್ತಾ ಇದ್ದೇವೆ. ಶಾಸನದ ಇನ್ನಷ್ಟು ವಿಶೇಷತೆಗಳನ್ನ ತಿಳ್ಕೊಳ್ಳೋಣ. ಅದಕ್ಕೆ ದಯವಿಟ್ಟು ಅನಿಕೇತನ ಯೂಟ್ಯೂಬ್ ಚಾನೆಲ್ನ ಫಾಲೋ ಮಾಡಿ. ಸೊ ಈಗ ನಾವೇನ್ ನೋಡ್ತಾ ಇದೀವಲ್ಲ, ಒಂದ್ ಸಣ್ಣ ಮನೆ ತರ ಇದೆ, ಒಂದ್ ಸಣ್ಣ ಗೂಡಿನ ತರ ಇದೆ. ಈ ಗೂಡಲ್ಲೇ ಅಶೋಕನ ಶಾಸನವನ್ನ ರಕ್ಷಣೆ ಮಾಡಿರುವಂಥದ್ದು. ಲಾಕ್ ಆಗಿದೆ, ನೋಡೋಣ. ನೋಡಿ ನಾ ಹೇಳಿದ್ದ ಶಾಸನ ಈ ಬಂಡೆ ಕಲ್ಲಿನ ಮೇಲೆ ಕೆತ್ತಲ್ಪಟ್ಟಿರುವಂಥದ್ದು. ಒಟ್ಟು ಬ್ರಾಹ್ಮಿ ಲಿಪಿಯಲ್ಲಿ ಇರುವಂಥದ್ದು ಹಾಗೂ ಪ್ರಾಕೃತ ಭಾಷೆಯಲ್ಲಿ ಇರುವಂತಹ ಶಾಸನ ಇದು. 7 ಸಾಲುಗಳಿಂದ ಕೂಡಿರುವಂತಹ ಶಾಸನ. ಒಟ್ಟು ಬ್ರಾಹ್ಮಿ ಲಿಪಿಯಲ್ಲಿ ಇರುವಂಥದ್ದು ಹಾಗೂ ಪ್ರಾಕೃತ ಭಾಷೆಯಲ್ಲಿ ಇರುವಂತಹ ಶಾಸನ ಇದು. 7 ಸಾಲುಗಳಿಂದ ಕೂಡಿರುವಂತಹ ಶಾಸನ. ಮತ್ತೆ ನಾನು ಆಗ್ಲೇ ಹೇಳ್ದಂಗೆ ಕಳಿಂಗ ಯುದ್ಧದಿಂದ ಮನನೊಂದಂತಹ ಅಶೋಕ ಬೌದ್ಧ ಧರ್ಮಕ್ಕೆ ಮತಾಂತರಗೊಳ್ತಾನೆ.
ಆ ಬೌದ್ಧ ಧರ್ಮದ ಪರಮ ಭಕ್ತನಾದ ಅಶೋಕ ತನ್ನ ರಾಜ್ಯದ ಬಳಕೆಯಲ್ಲಿದ್ದ ಭಾಷೆ ಮತ್ತು ಲಿಪಿಗಳಲ್ಲಿ ತನ್ನ ಘೋಷಣೆಗಳನ್ನ ಬಂಡೆಕಲ್ಲುಗಳ ಮೇಲೆ ಮತ್ತೆ ಕಂಬಗಳ ಮೇಲೆ ಕೊರೆಯಿಸುತ್ತಾನೆ. ಅಶೋಕನ ಅನೇಕ ಧರ್ಮ ಶಾಸನಗಳಲ್ಲಿ ಅವನ ಹೆಸರನ್ನ ಉಲ್ಲೇಖಿಸಿರುವ 2 ಶಾಸನಗಳು ಮಾತ್ರ ದೊರೆತಿದೆ. ಅದರಲ್ಲಿ ಈಗ ನೀವೇನ್ ನೋಡ್ತಾ ಇದ್ದೀರಲ್ಲ, ಈ ಮಸ್ಕಿ ಶಾಸನವೂ ಸಹ ಒಂದು. ಮತ್ತೊಂದು ಶಾಸನ ಎಲ್ಲಿದೆ ಅಂತಂದ್ರೆ ಅಶೋಕನ ಹೆಸರಿರುವಂತದ್ದು ಗುಜ್ರಾ ಅನ್ನೋ ಊರಲ್ಲಿ ಸಿಕ್ಕಿದ್ಯಂತೆ. ಅವನ ಈ 2 ಶಾಸನಗಳಲ್ಲಿ ಸಾಮಾನ್ಯವಾಗಿ ಬರುವ ಅಂದ್ರೆ ಅಶೋಕನ ಎಲ್ಲಾ ಶಾಸನಗಳಲ್ಲಿ ಸಾಮಾನ್ಯವಾಗಿ ಬರುವಂತದ್ದು ದೇವನಾಂಪ್ರಿಯ ಅನ್ನೋ ಒಂದು ಉಲ್ಲೇಖ. ದೇವನಾಂಪ್ರಿಯ ಅಂತಂದ್ರೆ ದೇವರಿಗೆ ಪ್ರಿಯವಾದವನು ಎಂಬ ಬಿರುದು. ಆ ಬಿರುದಿನ ಜೊತೆಗೆ ಈ ಶಾಸನಗಳಲ್ಲಿ ಮಸ್ಕಿಯ ಈ ವಿಶೇಷತೆ ಏನು ಅಂತಂದ್ರೆ, ಈ ಶಾಸನದಲ್ಲಿ ಅಶೋಕನ ವೈಯಕ್ತಿಕ ಹೆಸರು ಇಲ್ಲಿ ಉಲ್ಲೇಖವಾಗಿದೆ. ಆದುದರಿಂದ ಈ ಮಸ್ಕಿ ಶಾಸನವು ಮಹತ್ವವಾದ ಶಾಸನ ಎಂದು ಪರಿಗಣಿಸಲ್ಪಟ್ಟಿದೆ. ಇಲ್ಲಿ ಇರುವ ಈ ಶಾಸನದಲ್ಲಿ ಬರುವ ವಿಷಯ ಮತ್ತು ಶೈಲಿಗಳೆಲ್ಲ ಬಹುಮಟ್ಟಕ್ಕೆ ಬ್ರಾಹ್ಮಿ ಲಿಪಿ ಹಾಗೂ ಸಹಕ್ರಮ ಅಂತ ಹೇಳ್ತಾರೆ, ಸಹಕ್ರಮ ಶಾಸನಗಳನ್ನ ಹೋಲುವುದರಿಂದ ಇದು ಅವನ 13ನೆಯ ವರ್ಷ ಅಂದರೆ ಕ್ರಿಸ್ತಪೂರ್ವ 266ರಲ್ಲಿ ನಿರ್ಮಿತವಾದದ್ದೆಂದು ಹೇಳಲಾಗಿದೆ. ಇದನ್ನ ಬೆಳಕಿಗೆ ತಂದದ್ದು ಸಿ ಬೀಡನ್ ಎನ್ನುವ ಒಬ್ಬ ಭೂಗರ್ಭ ಶಾಸ್ತ್ರಜ್ಞರು. ವಿಶೇಷತೆಗಳ ಜೊತೆಗೆ ಒಂದು ಸೆಲ್ಫ್ ಎಕ್ಸ್ಪ್ಲನೇಟರಿ ಬೋರ್ಡ್ ಕೂಡ ಹಾಕಿದರಲ್ಲಿ ನೋಡಿ, ಇಲ್ಲಿಂದ ಹಿಡಿದು ಆ್ಯಂಡ್ ಇಲ್ಲಿವರೆಗೆ ಒಂದೇ ಬಂಡೆ ಇರುವಂಥದ್ದು. ಪ್ರಕೃತಿಯ ವಿಶೇಷ ಮತ್ತು ವಿಸ್ಮಯಗಳಲ್ಲಿ ಇದು ಒಂದು. ಹಲವಾರು ಜನ ಟೂರಿಸ್ಟ್ಗಳು ಬರ್ತಾ ಇರ್ತಾರೆ. ಆ್ಯಂಡ್ ಇಲ್ಲಿಂದ ಮಸ್ಕಿ ನಗರ ಕಾಣಿಸುತ್ತೆ. ನಾ ಹೇಳಿದ್ನಲ್ಲ, ಎಷ್ಟೇ ಬಿಸಿಲಿನ ಬೇಗೆ ಇದ್ರೂ ಹಸಿರು ಮಾತ್ರ ಕಂಗೊಳಿಸುವಂಥ ಹಸಿರಿದೆ ಇಡೀ ಊರಲ್ಲಿ. ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ಇವತ್ತು ನಮ್ಮ ಜೊತೆಗೆ ಇರುವಂತಹ ವಿಶೇಷ ಅತಿಥಿಗಳು ಮಹಾಂತೇಶ್ ಮಸ್ಕಿರವರು, ಉಪನ್ಯಾಸಕರು ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ನ ಮಾಜಿ ಅಧ್ಯಕ್ಷರು. ರಾಯಚೂರು ಜಿಲ್ಲೆಗೆ ತನ್ನದೇ ಆದಂಥ ವಿಶೇಷತೆ ಏನು ಅಂತಂದರೆ, ಇಲ್ಲಿ ಬಂಗಾರ ಬೆಳೆಯುವಂಥ ಸ್ಥಳ, ಚಿನ್ನದ ನಾಡು ಅಂತ ಕೂಡ ಗುರುತಿಸ್ಕೊಂಡಂಥದ್ದು. ಚಿನ್ನದ ನಾಡು ಅಂತ ಗುರುತಿಸ್ಕೊಂಡಿದ್ದರೂ ಕೂಡ ಪ್ರಾರಂಭದಿಂದ ಇಲ್ಲಿ ಅಂಥ ಜನರಲ್ಲಿ ಶ್ರೀವಂತಿಕೆ ಏನು ಕಂಡು ಬಂದಿಲ್ಲ. ಆದರೆ ನಮ್ಮ ತುಂಗಭದ್ರಾ ಎಡದಂಡೆ ಕಾಲುವೆ ಬಂದಾದಮೇಲೆ, ಇತ್ತೀಚೆಗೆ ಅಪರ ಕೃಷ್ಣ ಪ್ರಾಜೆಕ್ಟ್ ಬಂದಾದಮೇಲೆ ನಮ್ಮ ರಾಯಚೂರಿನ ಜನತೆ ಕೂಡ ಶ್ರೀಮಂತಿಕೆಯನ್ನು ಪಡೆದಂಥವ್ರು ಹಣಕಾಸಿನ ದೃಷ್ಟಿಯಿಂದ. ಆದರೆ ಸಾಹಿತ್ಯದ ದೃಷ್ಟಿಯಿಂದ, ಸಾಂಸ್ಕೃತಿಕ ದೃಷ್ಟಿಯಿಂದ ಈ ಜಿಲ್ಲೆಗೆ ಮೊದಲಿಂದನೂ ಶ್ರೀವಂತಿಕೆ ಇದೆ. ವಿಶೇಷವಾಗಿ ನಾವು ರಾಯಚೂರು ಜಿಲ್ಲೆಯ ಮಸ್ಕಿಯವರಾಗಿ ನಮ್ಮ ಅಶೋಕನ ಒಂದು ಶಾಸನವನ್ನು ಇಟ್ಟುಕೊಂಡವರು. ಅಶೋಕರ ಉದ್ದೇಶ ಏನಿತ್ತು, ಜನಸಾಮಾನ್ಯರಿಗೆ ಈ ಒಂದು ಶಾಂತಿಯ ಸಂದೇಶವನ್ನು ತಲುಪಿಸಬೇಕು ಮತ್ತು ಇದು ರಾಜನಾದವನಿಂದ ಅಷ್ಟೇ ಅಲ್ಲ, ಸಾಮಾನ್ಯನೂ ಕೂಡ ಮಾಡಬಹುದು ಅನ್ನುವಂಥ ಒಂದು ಸಂದೇಶವನ್ನು ಈ ಶಾಸನದಲ್ಲಿ ಕೆತ್ತಿಸಿರುವಂಥದ್ದು. ಅದು ಜನಸಾಮಾನ್ಯನಿಗೆ ಸಿಗಬೇಕು ಹಾಗೂ ಬಹುಕಾಲ ರಕ್ಷಿತವಾಗಿ ಇರಬೇಕನ್ನುವಂಥ 2 ಉದ್ದೇಶಗಳು ಅವರಲ್ಲಿ ಇದ್ದವು. ಕ್ರಿಸ್ತ ಪೂರ್ವ ಕಾಲದ ಈ ಒಂದು ಶಾಸನ ಕ್ರಿಸ್ತಪೂರ್ವ ದಾಟಿ ಕ್ರಿಸ್ತ ಶಕದಲ್ಲಿ ನಾವು 2024ನೇ ಇಸ್ವಿಯಲ್ಲಿ ಇದ್ದಾಗಿ ಕೂಡ ಒಂದು ಸುರಕ್ಷಿತವಾದಂಥ ಶಾಸನ ನಮ್ಮಲ್ಲಿದೆ. ಅಶೋಕನಿಗೆ ಮೂಲ ಚಂಡ ಅಶೋಕ ಅಂತ ಕರೆದಿದ್ದುಂಟು. ಚಂಡ ಅಶೋಕ ಅಂದರೆ ಬಹಳ ಕ್ರೂರಿಯಾಗಿದ್ದ ಕೂಡ. ಅವನ ಬಾಲ್ಯ ಹೇಗಿದ್ದರೂ, ಅವನು ತೊಂದರೆದಾಯಕ ಬಾಲ್ಯವನ್ನು ಕಳೆದಿದ್ದರು. ಅವರ ತಂದೆಗೆ 3ನೇ ಹೆಂಡತಿಗೆ ಮಗ ಇವನಾಗಿದ್ದರೂ ಕೂಡ ಇವನು ರಾಜ್ಯ ವಿಸ್ತಾರ ಸಂದರ್ಭದಲ್ಲಿ ಅನೇಕ ಯುದ್ಧಗಳನ್ನು ಮಾಡಿ ಆ ಚಂಡತನವನ್ನು ಪ್ರದರ್ಶಿಸಿದವನು. ತಾನೇ ಗೆಲ್ಲಬೇಕು, ವಿಸ್ತಾರವಾದಂಥ ಸಾಮ್ರಾಜ್ಯವನ್ನ ಹೊಂದಬೇಕು ಅಂತ. ಹೀಗಾಗಿ ಚಕ್ರವರ್ತಿ ಅಶೋಕ ಆತ. ಅಂತ ಚಕ್ರವರ್ತಿ ಕಳಿಂಗ ಯುದ್ಧದಲ್ಲಿ ಏನು ಒಂದು ದೊಡ್ಡ ಸಾವು ನೋವನ್ನು ಕಂಡು ವಿಚಲಿತನಾದ, ಸಾವಿಗೆ ಮರುಗಿದ. ಆ ಮರುಗಿದಂಥ ಕ್ಷಣವೇ ಪ್ರಧಾನವಾಯಿತು. ಅವನು ಅದುವರೆಗೂ ಮಾಡಿದಂಥ ಯುದ್ಧಗಳು ಗೌಣವಾಗಿ, ಆ ಕೊನೆ ಯುದ್ಧದಲ್ಲಿ ಮರುಗಿದಂಥ ಒಂದು ಸಂಗತಿನೇ ಪ್ರಧಾನವಾಗಿ ಅಶೋಕ ಸಾರಿದಂಥ ಒಂದು ಸಂದೇಶ ಇವತ್ತು ನಮಗೆಲ್ಲ ಮುಖ್ಯವಾಗಿ ಕಾಣುತ್ತದೆ. ವಿಶೇಷವಾಗಿ ಆತ ಬೌದ್ಧ ಧರ್ಮವನ್ನು ಪ್ರೀತಿಸಿದ್ದು ಮತ್ತು ಬುದ್ಧನ ಕೊಡುಗೆ ಈ ನಾಡಿಗೆ ಮತ್ತೆ ಪುನರ್ ಪರಿಚಯ ಆಗಿದ್ದು ಅಶೋಕನಿಂದ. ಮತ್ತು ಅದನ್ನು ಪಾಲನೆ ಆಗಬೇಕಾದಂಥ ಒಂದು ಅವಕಾಶಗಳಿದ್ದಾಗ್ಯೂ ಕೂಡ ಪಾಲನೆ ಆಗಿಲ್ಲ ಅನ್ನುವಂಥದ್ದು ಒಂದು ಮರುಕದ ಸಂಗತಿನೇ ಸರಿ. ಆದರೆ ಇದು ಶಾಸನ ನಮ್ಮೂರಲ್ಲಿದೆ ಅನ್ನುವಂಥದ್ದು ಮತ್ತು ನಮಗೆ ಯಾರ್ಯಾರು ಇಲ್ಲಿ ಬಂದು ಭೇಟಿ ಕೊಡ್ತಾರೆ ಅವರಿಗೆ ಈ ಸಂದೇಶ ಮರುಕಳಿಸ್ತದೆ. ಆ ಸಂದೇಶವನ್ನು ನಮ್ಮಲ್ಲಿ ಇಟ್ಟುಕೊಂಡು ಮತ್ತೆ ಅದರಂತೆ ಮುಂದುವರಿಯೋದು ಬಹಳ ಮಹತ್ವದ ಕೆಲಸ. ಮತ್ತೆ ಧರ್ಮದ ವಿಚಾರವನ್ನು ಹೊರತುಪಡಿಸಿ ಮಾನವೀಯ ಮೌಲ್ಯಗಳ ಕುರಿತು ಕೂಡ ಅಶೋಕ
ತನ್ನ ಶಾಸನದ ಮೂಲಕ ತಿಳಿಸ್ತಾ ಹೌದು, ಹೋಗ್ತಾನೆ. ಮನುಷ್ಯನನ್ನು ಪ್ರೀತಿಸಬೇಕು ಮತ್ತು ಶಾಂತಿಯಿಂದ ಇರಬೇಕು ಅನ್ನುವಂಥದ್ದೇ ಏನು ಮುಖ್ಯವಾಗಿತ್ತು ಬುದ್ಧನ ಹೇಳಿಕೆಯಲ್ಲಿ. ಆಸೆ ಆಗಿತ್ತು. ಇರಬಾರದು ಅನ್ನುವಂಥದ್ದೇನಿತ್ತು. ಆ ಆಸೆ ಪಟ್ಟು ನಾನು ಚಕ್ರವರ್ತಿ ಆದರೂ ಕೂಡ ಈ ಮನಕಲಕುವಂಥ ಯುದ್ಧ ಏನು ಬಂತು ಅದು ಎಲ್ಲವನ್ನು ತೊರಿಬೇಕು ಅನ್ನುವಂಥ ಮನಸ್ಥಿತಿಗೆ ಬಂದನೇ ಇತ್ತು ಕೊನೆಗೆ. ಶಾಂತಿ, ಸಹಬಾಳ್ವೆ, ಸಹಬಾಳ್ವೆನೇ ಮುಖ್ಯ. ಮೂಲತತ್ವವಾಗಿ ರಾಜ ಎಷ್ಟು ಪ್ರಚಂಡ ಇದ್ರೂ ಕೂಡ ಜನರ ಹತ್ರ ಬೇಕಾಗಿರೋದು ಶಾಂತಿ ಸಹಬಾಳ್ವೆನೇ ಹೊರತಾಗಿ ಹಣ ಅಲ್ಲ. ಹೌದು. ಹೀಗಾಗಿ ಹಣದಿಂದ ಶ್ರೀಮಂತಿಕೆ ಇರೋದು ಬೇಕಿಲ್ಲ ನಮಗೆ. ಈ ಎರಡು ಮಂತ್ರಗಳು ನಮ್ಮ ಜೊತೆಗೆ ಇದ್ದರೆ ನಾವು ಸುಭಿಕ್ಷವಾಗಿ ಇರಬಹುದು ಅನ್ನುವಂಥದ್ದು ಸಂದೇಶ ನಾವು ಇದರಿಂದ ಅರಿತುಕೊಳ್ಬೇಕಾಗಿದೆ. ಕೆಲವೊಂದು ಸಾರಿ ದುಃಖನೂ ಆಗುತ್ತೆ. ನಮ್ಮ ಊರವರು, ನಮ್ಮ ಸುತ್ತಮುತ್ತಿನವರು ಕೂಡ ಈ ಶಾಸನದ ಕಡೆ ಸುಳಿಲಾರದಂಥ ಅನೇಕ ಪ್ರಸಂಗಗಳಿದ್ದಾವೆ. ಅನೇಕ ಜನರು ಇದ್ದಾರೆ, ಬೇರೆಯವರು ವಿದೇಶದಿಂದ ಬಂದು ಕೂಡ ಇದನ್ನು ನೋಡಿ ಹೋದಂಥ ಸಂದರ್ಭದಲ್ಲಿ. ಮನಮೋಹನ್ ಸಿಂಗ್ ಅವರ ಪರಿವಾರ ಬಂದು ಕೂಡ ಇದನ್ನು ನೋಡಿ ಹೋಗಿದೆ, ಮಸ್ಕಿಯವರಿಗೆ ಗೊತ್ತಾಗಿಲ್ಲ. ಅನೇಕ ಇತಿಹಾಸಜ್ಞರು ಬಂದು ಹೋಗ್ತಾರೆ, ನಮಗೆ ಗೊತ್ತಾಗಲ್ಲ. ಇದರ ಮಹತ್ವ ತಿಳಿಬೇಕಾದವ್ರು ಏನಿದ್ದಾರೆ ಅವರು ಬಂದು ತಿಳ್ಕೊಂಡು ಹೋಗ್ತಾರೆ. ಆದರೆ ನಮ್ಮ ಊರಿನಲ್ಲಿರುವಂಥ ಈ ಶಾಸನದ ಹೆಮ್ಮೆ ನಮಗಿದೆ. ಆದರೆ ಎಲ್ಲರೂ ಬಂದು ಇಲ್ಲಿ ವಿಸಿಟ್ ಕೊಟ್ಟಾರೆ ಅಂತ ನಾವೇನು ಅನ್ಕೊಂಡಿಲ್ಲ. ಅದು ಒಂದು ಈಗ ಸಾಮಾನ್ಯರಲ್ಲಿ ಸಾಮಾನ್ಯರು ನಾವೆಲ್ಲರೂ ಆ್ಯಕ್ಚುಲಿ ಅದೊಂದು ನಮಗದೊಂದು ಒಂದು ಸಣ್ಣ ಬುದ್ಧಿ ಬಂದ್ಬಿಡುತ್ತೆ. ನಮ್ಮೂರಿಂದ ನಮಗೆ ಇದೇ ಅಲ್ಲ, ನೋಡೋಣ ಬಿಡು, ಹೋಗೋಣ ಬಿಡು, ಆ ಥರ. ಇವನ್ ಇದು ನನಗೂ ಅನ್ವಯಿಸುತ್ತೆ. ನಮ್ಮೂರಲ್ಲಿರೋ ಎಷ್ಟೋ ವಿಶೇಷತೆಗಳು ನಮ್ಮ ಕಣ್ಣಿಗೆ ಬಿದ್ದು ಅದನ್ನು ನಾವು ಒಂಥರ ಗಾವಿಲರಾಗಿರ್ತೀವಿ. ಅದಕ್ಕೆ ಅಟ್ಲೀಸ್ಟ್ ಈ ವಿಡಿಯೋ ಮೂಲಕವಾಗಿ, ಈ ಥರ ಸೋಷಿಯಲ್ ಮೀಡಿಯಾ ಮೂಲಕವಾಗಿ ಒಂದಷ್ಟು ಪ್ರಚಾರಗೊಳ್ಳಿ ಆ ಊರಿನ ವಿಶೇಷತೆ. ಯಾಕಂತಂದರೆ ದೂರದ ಜನಕ್ಕೆ ರಾಯಚೂರು ಹೇಗೆ ಕಾಣಿಸುತ್ತೋ ಅಥವಾ ಯಾವ ರೀತಿ ಮಾತುಗಳಿದೆಯೋ ಅದರಲ್ಲಿ ಎಲ್ಲ ನೆಗೆಟಿವ್ ಅಂಶಗಳನ್ನು ಬಿಟ್ಟು ಮಾತಾಡೋದಾದರೆ ರಾಯಚೂರಿನಲ್ಲಿ ಅತ್ಯಂತ ಉತ್ಕೃಷ್ಟವಾದಂಥ ಪಾಸಿಟಿವ್ ಅಂಶಗಳಿದೆ. ಅದನ್ನು ನಾವು ನೋಡೋ ಕಣ್ಣಿಂದ ಅದನ್ನು ಗುರುತಿಸ್ಬೇಕಾಗುತ್ತೆ. ಸೊ ಈ ವಿಚಾರದಲ್ಲಿ ನನಗೆ ಅಶೋಕನ ಶಾಸನದ ಬಗ್ಗೆ ತಿಳಿಸ್ಕೊಟ್ರಿ. ಜೊತೆಗೆ ಅಶೋಕ ಚಕ್ರವರ್ತಿಯ ಒಂದಷ್ಟು ಇತಿಹಾಸದ ಬಗ್ಗೆ, ಆತ ಆ 3ನೇ ಹೆಂಡತಿಯ ಮಗನಾಗಿದ್ದಾಗಲಿ ಅಥವಾ ಚಂಡ ಅಶೋಕ, ಈ ಥರದ ಎಷ್ಟೋ ವಿಚಾರಗಳು ನಮಗೆ ಗೊತ್ತಿರಲಿಲ್ಲ ಸರ್. ಭಾಳ ಖುಷಿಯಾಯಿತು ನಿಮ್ಮ ಜೊತೆ ಮಾತಾಡಿ. ಸರ್, ಇನ್ನೊಂದು ಪ್ರಶ್ನೆ ಇದೆ ನನಗೆ. ಈ ಊರಿನಲ್ಲಿ ಈ ಶಾಸನ ಹೊರತುಪಡಿಸಿ ಇನ್ನೊಂದಷ್ಟು ಶಾಸನಗಳಿದೆ, ಅಶೋಕನದ್ದೇ ಅಲ್ದಿದ್ರು ಬೇರೆ ಬೇರೆ ಶಾಸನಗಳಿದೆ ಅಂತ ಕೇಳಲ್ಪಟ್ಟೆ. ಅದ್ರ ಬಗ್ಗೆ ಏನಾದ್ರು ಹೇಳ್ಬೋದಾ? ವಿಜಯನಗರ ಕಾಲದ ಶಾಸನಗಳಿರ್ಬೋದು, ಬೇರೆ ಬೇರೆ ಭಾಗದಲ್ಲಿ ಸಿಕ್ಕಂಥ ಶಾಸನಗಳನ್ನು ಕೆಲವೊಂದು ಕಡೆ ಸುರಕ್ಷಿತವಾಗಿರಲಿ ಅಂತೇಳಿ ನಮ್ಮ IBಯಲ್ಲಿ ಇಟ್ಟಿದೆ. ಮತ್ತು ನಮ್ಮ ಇತಿಹಾಸ ತಜ್ಞರು ಬೇರೆ ಬೇರೆ ಅವೆಲ್ಲಿದ್ದಾವೋ ಅಲ್ಲೇನೆ ಹುಡುಕಿ ಅದನ್ನು ಬೆಳಕಿಗೆ ತಂದಂಥ ಉದಾಹರಣೆ ಇದೆ. ಕೆಲವೊಂದು ಸಾರಿ ಅಲ್ಲಿಗೆ ಪದವಿ ಮಹಾವಿದ್ಯಾಲಯದಲ್ಲಿ ತಂದಿಟ್ಕೊಂಡಿದ್ದಾರೆ. ಕೆಲವೊಂದು ಸಾರಿ ಅದು IBಯಲ್ಲಿ ನಮ್ಮಲ್ಲಿ ನಿರೀಕ್ಷಣಾ ಮಂದಿರ ಇದೆ, ಅಲ್ಲಿ ಇಟ್ಟಿದ್ದಾರೆ. ಕೆಲವೊಂದು ಶಾಸನಗಳನ್ನು ಅಲ್ಲೇ ಓದಿ ಅದನ್ನು ಬೆಳಕಿಗೆ ತಂದು ಪತ್ರಿಕೆಯಲ್ಲಿ ಪ್ರಕಟಿಸಿದಂಥದ್ದು ಇದೆ. ಸಾಮಾನ್ಯವಾಗಿ ಈ ಶಾಸನಗಳು ಎಲ್ಲ ಆವಾಗಿನ ಆಳರಸರ ಕಾಲದವು ಬೇರೆ ಬೇರೆ ರೀತಿಯ ಶಾಸನಗಳು ಇದ್ದದ್ದು ಉಂಟು. ಆದರೆ ಆ ಶಾಸನಗಳಿಗೂ ನಮ್ಮ ಅಶೋಕನ ಶಾಸನಗಳಿಗೂ ತುಂಬ ಭಿನ್ನತೆ ಇದೆ. ಭಿನ್ನವಾದಂಥ ಶಾಸನ ನಮ್ಮಲ್ಲಿರುವಂಥದ್ದು ಬಹಳ ಹೆಮ್ಮೆಯ ವಿಷಯ. ಇದಿಷ್ಟು ಹೆಮ್ಮೆಯ ವಿಷಯ, ಹೆಮ್ಮೆಯ ಊರಿನಲ್ಲಿ ಲಭ್ಯವಿರುವಂತಹ ಅಶೋಕನ ಶಾಸನದ ಕುರಿತಾಗಿ, ಹೆಮ್ಮೆಯ ಊರು ರಾಯಚೂರಿನ ಮಸ್ಕಿಯಲ್ಲಿರುವಂತಹ ಅಶೋಕನ ಶಾಸನದ ಕುರಿತಾಗಿ ಒಂದಷ್ಟು ವಿಚಾರಗಳನ್ನ ತಿಳ್ಕೊಂಡ್ವಿ, ಮಾತಾಡಿದ್ವಿ. ಹಾಗಾದ್ರೆ ರಾಯಚೂರಿಗೆ ನೀವು ಭೇಟಿ ಕೊಡ್ತಿದ್ದೀರಾ ಅಂತಂದ್ರೆ ನಿಮ್ಮ ಪಟ್ಟಿಯಲ್ಲಿ ಮೊದಲನೇ ಸ್ಥಾನ ಮಸ್ಕಿಗಿರ್ಲಿ. ನೀವೆಲ್ಲರೂ ಬರಲೇಬೇಕಾದಂತಹ ಸ್ಥಳ ಹಾಗೂ ಎಲ್ಲರಿಗೂ ನಮ್ಮ ಇತಿಹಾಸದ ಇತಿಹಾಸದ ಕುರಿತು ತಿಳ್ಕೊಳ್ಳೇಬೇಕಾದಂತಹ ವಿಷಯ ಇಲ್ಲಿದೆ. ಈ ವಿಷಯಗಳನ್ನ ನಿಮ್ಮೊಂದಿಗೆ ಪ್ರಸ್ತುತಪಡಿಸ್ತಾ ಅನಿಕೇತನದ ಈ ವಿಡಿಯೋಗೆ ಪೂರ್ಣ ವಿರಾಮವನ್ನ ಸಲ್ಲಿಸುವ ಸಮಯ. ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಮತ್ತೊಂದ್ಸಲ ಅದೇ ಮಾತು, ರಾಯಚೂರಿಗೆ ಬರ್ತಿದ್ದೀರಾ ಹಾಗಾದ್ರೆ ಖಂಡಿತವಾಗ್ಲೂ ಮಸ್ಕಿಗೆ ಬರಲೇಬೇಕು, ಮಸ್ಕಿಯ ಶಾಸನಕ್ಕೆ ವಿಸಿಟ್ ಕೊಡ್ಲೇಬೇಕು. ಧನ್ಯವಾದಗಳು.